ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪತ್ರಿಕೆ ಲೀಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಡ್ ಮಾಸ್ಟರ್ಸ್ ವಿದ್ಯಾರ್ಥಿಗಳು ಸೇರಿದಂತೆ 8 ಮಂದಿ ಅರೆಸ್ಟ್ ಆಗಿದ್ದಾರೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪತ್ರಿಕೆ ಲೀಕ್ ಆಗಿರುವ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೆಡ್ ಮಾಸ್ಟರ್ಸು ಸೇರಿದಂತೆ ವಿದ್ಯಾರ್ಥಿಗಳು ಸೇರಿದಂತೆ 8 ಮಂದಿ ಅರೆಸ್ಟ್ ಆಗಿದ್ದಾರೆ. ತುಮಕೂರು, ರಾಮನಗರ, ಕಲಬುರಗಿ ಜಿಲ್ಲೆಯ ಹೆಡ್ ಮಾಸ್ಟರ್ ಶಿಕ್ಷಕರನ್ನ ಉತ್ತರ ವಿಭಾಗದ ಸೈಬರ್ ಪೊಲೀಸ್ನವರು ಬಂಧಿಸಿದ್ದಾರೆ. ವಿದ್ಯೆ ಹೇಳ್ಕೊಡ್ಬೇಕಾದಂತಹ, ಬುದ್ಧಿ ಹೇಳಬೇಕಾದಂತಹ ಗುರುಗಳೇ ಇಲ್ಲಿ ತಪ್ಪು ಮಾಡಿದ್ರೆ ಮಕ್ಕಳು ಹೆಂಗೆ ಅವರು ತಮ್ಮ ಕೌಶಲ್ಯವನ್ನು ವೃದ್ಧಿಸ್ಕೊಳ್ತಾರೆ? ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಲೀಕ್ಔಟ್ ಆಗ್ತಾ ಇತ್ತು. ಈಗ SSLC ಪ್ರಶ್ನೆ ಪತ್ರಿಕೆನೂ ಕೂಡ ಲೀಕ್ಔಟ್ ಆಗಿದೆ. ತುಂಬ ಕಳವಳಕಾರಿ ವಿಚಾರ ಇದು. ಯಾಕೆಂದರೆ SSLC ಅಂದರೆ ಸ್ಟೂಡೆಂಟ್ಸಿಗೆ ಟರ್ನಿಂಗ್ ಪಾಯಿಂಟ್. ಅದು SSLC PUC ಏನಿದೆಯಲ್ಲ, ಇದು ತುಂಬ ಟರ್ನಿಂಗ್ ಪಾಯಿಂಟು ವಿದ್ಯಾರ್ಥಿಗಳ ಬದುಕಿಗೆ. ಆದರೆ ಇಲ್ಲೇ ಇವ್ರನ್ನ ಕಾಪಿ ಮಾಡಿಸಿ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿಸಿ ಅವ್ರನ್ನ ಪಾಸ್ಔಟ್ ಮಾಡಿದರೆ ಮುಂದೆ ಇವರಿಂದ ಏನು ಸಮಾಜಕ್ಕೆ ಮೆಸೇಜ್ ಸಿಗ್ತಾ ಹೋಗ್ತದೆ? ಅಲ್ಲೂ ಕಳ್ತನ ಮಾಡ್ತಾರೆ ಯಾವುದೋ ಜಾಬಿಗೆ ಹೋದಾಗ. ಇನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಕೇಸ್ ಸಂಬಂಧ ಹಲವು ಆರೋಪಿಗಳನ್ನು ಬಂಧಿಸಲಾಗಿದೆ. ಪರೀಕ್ಷಾ ಮಂಡಳಿ ನಿರ್ದೇಶಕ ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಪೋಷಕರಿಗೆ ಹೆಂಗೆ ಸಿಗಕ್ಕೆ ಸಾಧ್ಯ? ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆನೇ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಿಗಕ್ಕೆ ಸಾಧ್ಯ? ಇದರಲ್ಲಿ ಆ ಶಿಕ್ಷಣ ಮಂಡಳಿಗೆ ಸಂಬಂಧಪಟ್ಟವ್ರದ ಕೃಪಾ ಕಟಾಕ್ಷೆಯಿಂದನೇ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಅಥವಾ ಅವ್ರ ಪೋಷಕರಿಗೆ ಸಿಗ್ಲಿಕ್ಕೆ ಸಾಧ್ಯ? ಒಂದು ಕಡೆ ನೋಡಿ, ಪರೀಕ್ಷಾ ಮಂಡಳಿ ನಿರ್ದೇಶಕ ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಕ್ಚುಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತಕ್ಕಂಥದ್ದು ಈ ಪ್ರಿಪರೇಟರಿ ಎಕ್ಸಾಮಿನೇಷನ್ 1 ಏನು ನಾವು ಮಾಡಿದ್ದೀವಿ, ಅದು ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸಾಮಿನೇಷನ್ 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. 5ನೇ ತಾರೀಕಿಂದ 10ನೇ ತಾರೀಕುವರೆಗೂ ಎಕ್ಸಾಮಿನೇಷನ್ 1 ಅಂತ ಹೇಳ್ಬಿಟ್ಟು ಪ್ರಿಪರೇಟರಿ ಎಕ್ಸಾಮಿನೇಷನ್ 1 ಪ್ರಾರಂಭ ಆಯಿತು. ನಮಗೆ ಬುಧವಾರ ದಿವಸ ಸಾಯಂಕಾಲ ಕೆಲವು ಪೇರೆಂಟ್ಸು ದೂರು ಕೊಟ್ಟರು. ಅಂದರೆ ಈ ಥರ ಪ್ರಶ್ನೆ ಪತ್ರಿಕೆ ಇನ್ಸ್ಟಾಗ್ರಾಮ್ನಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾದ ತಕ್ಷಣ ನಾವೇನು ಮಾಡಿದ್ವಿ, ಪೊಲೀಸ್ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ವಿ. ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಅವ್ರು ತನಿಖೆ ಎಲ್ಲ ಮಾಡ್ತಾ ಇದ್ದಾರೆ. ತನಿಖೆ ಹಂತ ಯಾವ ರೀತಿ ಗೊತ್ತಾಗ್ತಿಲ್ಲ. ಬಟ್ ಈಗಾಗಲೇ ಕೆಲವು ಟೀಚರ್ಸ್ಗಳನ್ನು, ಕೆಲವು ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಬಟ್ ಇದು ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿ ನಮ್ಮವರು ಕೆಲವು ಮಾಹಿತಿದ ಆಧಾರದ ಮೇಲೆ ಕೆಲವು ಅರೆಸ್ಟ್ ಮಾಡಿದ್ದಾರೆ. ಕ್ವೆಶ್ಚನ್ ಮಾಡಬೇಕು, ಮತ್ತೆ ಅವ್ರದ್ದು ಏನು ಪಾತ್ರ ಇದೆ ಅದ್ರ ಬಗ್ಗೆ, ಇನ್ನು ಡಿಟೇಲ್ ಏನು ರೋಲ್ ಇದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದೇ ಹೇಳಿದ್ರಲ್ಲ, ಈಗ ಜಸ್ಟ್ ಕೆಲವರು ಮಾಹಿತಿ ಇದಾದ ಮೇಲೆ ಈ ಸದ್ಯಕ್ಕೆ ಕೆಲವರು ನಾವು ಪಿಕಪ್ ಮಾಡಿದ್ದೀವಿ. ಅವ್ರದ್ದು ಏನ್ ಪಾತ್ರ ಇದೆ, ಮತ್ತೆ ಅವ್ರ ಇಂಟರ್ನ್ ಯಾರ ಜೊತೆಗೆ ಶಾಮೀಲ್ ಆಗಿದ್ದಾರೆ, ಮತ್ತೆ ಆಫೀಸಿಂದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, PSI ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಈಗ SSLC ಪ್ರಶ್ನೆ ಪತ್ರಿಕೆ ಅಂದರೆ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಜೊತೆಗೆ ಮಕ್ಕಳಿಂದ, ವಿದ್ಯಾರ್ಥಿಗಳಿಂದ, ಪೋಷಕರಿಂದ ಲೀಕ್ ಆಗಿದೆ ಅನ್ನುವಂತಹ ಆರೋಪವನ್ನು ಶಿಕ್ಷಣ ಮಂಡಳಿಯವರೇ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಅಂತ ವೆಂಕಟೇಶ್? ಏನಂತಂದ್ರೆ, ಈ ಒಂದು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದಂತಹ ಸಂದರ್ಭದಲ್ಲಿ ಕೂಡ ಒಂದು ಕೇಸನ್ನು ದಾಖಲಿಸಿಕೊಂಡು ತನಿಖೆಗೆ ಮುಂದಾಗ್ತಾರೆ ಉತ್ತರ ವಿಭಾಗದ ಸೈಬರ್ ಪೊಲೀಸರು. ಆಗ ಒಂದು ವಾಟ್ಸ್ಆಪ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಒಂದು ಪೇಪರ್ಗಳು ಕೂಡ ಹರಿದಾಡ್ತಾ ಇರುವಂತದ್ದು ಗೊತ್ತಾಗುತ್ತೆ. ಅದು ಯಾರು, ಯಾವ ಲಿಂಕ್ ಹೇಗೆ ಲೀಕ್ ಆಯ್ತು, ಯಾರು ಶೇರ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಆ ಒಂದು ಐಡಿಗಳ ಮುಖಾಂತರವಾಗಿ ತನಿಖೆಯನ್ನ ಮಾಡ್ತಾರೆ. ತನಿಖೆ ಸಂದರ್ಭದಲ್ಲಿ ಏನು ಒಂದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವಂತಹ ಒಂದು ರಾಮನಗರ, ತುಮಕೂರು ಸೇರಿದಂತೆ ಗುಲ್ಬರ್ಗಾದಲ್ಲಿ, ತುಮಕೂರು ಇಲ್ಲಿರುವಂತಹ ಶಾಲೆಗಳ ಒಂದು ಹೆಡ್ ಮಾಸ್ಟರ್ಗಳು ಕೂಡ ಇದರಲ್ಲಿ ಪ್ರಮುಖ ಕಿಂಚಿನಾಗಿರುವಂತದ್ದು. ಅವರೇ ಈ ಒಂದು ಪೇಪರ್ಗಳನ್ನ ಶೇರ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಈಗಾಗಲೇ ಅರೆಸ್ಟ್ ಅನ್ನು ಕೂಡ ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಕೇವಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೇವಲ ಈ ಪ್ರಶ್ನೆ ಪತ್ರಿಕೆಗಳನ್ನ ಇವರು ಲೀಕ್ ಮಾಡ್ತಾ ಇದ್ದ ಉದ್ದೇಶ ಅಂತ ಹೇಳಿದ್ರೆ, ಒಂದು ಪತ್ರಿಕೆಗೆ 200 ರಿಂದ 500 ರೂಪಾಯಿಯನ್ನ ಚಾರ್ಜ್ ಮಾಡಿ ಕೂಡ ಇದನ್ನ ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾದಂತಹ ಒಂದು ಪ್ರಶ್ನೆ ಪತ್ರಿಕೆಗಳು ಎಲ್ಲಿಂದ ಸಿಕ್ತಿತ್ತು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇಲ್ಲ. ಹೇಗ್ ಲೀಕ್ ಆಯ್ತು ಅನ್ನೋದ್ರ ಬಗ್ಗೆ ಸದ್ಯ ಇವರು ಏನು ಒಂದು ಪ್ರಶ್ನೆಗಳನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಇವರೇ ಇದನ್ನ ಮಾಡ್ತಾ ಇದ್ರು. ಹಾಗಾಗಿ ಇದನ್ನ ಲೀಕ್ ಮಾಡಿದ್ದಾರೆ. ಇದೊಂದು ವ್ಯವಸ್ಥಿತವಾಗಿ ಒಂದು ಜಾಲವನ್ನು ಮಾಡ್ಕೊಂಡು ಇವರು ಹಣದ ಆಸೆಗೋಸ್ಕರ ಈ ರೀತಿಯಾಗಿ ಮಾಡಿರುವಂತಹದ್ದು. ಸದ್ಯ ಈ ಆರಂಭದಲ್ಲೇ ಈ ಒಂದು ವಿಚಾರ ಗೊತ್ತಾಗಿರುವಂತಹ, ಅಕಸ್ಮಾತ್ ಇದೇನಾದ್ರು ಇವರಿಗೆ ಸಕ್ಸಸ್ ಆಗಿದ್ದೆ ಆದ್ರೆ ಇವರು ಫೈನಲ್ ಎಕ್ಸಾಮ್ಗೆ ಮಾಡುವಂತಹ ಕ್ವಶನ್ ಪೇಪರ್ ಏನಿರುತ್ತೆ ಅದನ್ನು ಕೂಡ ಮಾಡುವಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಆರಂಭದಲ್ಲೇ ಇವರು ಲಾಕ್ ಆಗಿರುವಂತದ್ದು. ಇದ್ರ ಹಿಂದೆ ಬೇರೆಲ್ಲ ಯಾರೆಲ್ಲ ಇದ್ದಾರೆ, ಮತ್ತೆ ಇದರ ಒಂದು ನೆಟ್ವರ್ಕ್ ಹೇಗಿದೆ, ಯಾವ ರೀತಿಯಾಗಿ ಬೇರೆ ತರ ಕೆಲಸ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಸದ್ಯ ತನಿಖೆಯನ್ನು ಮುಂದುವರಿಸುವಂತಹದ್ದು. ಸಚಿನ್ ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ